ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪೆನ್ ಕ್ಲಾಸಸ್. ಸೊ PUC ಫಸ್ಟ್ ಸ್ಟೂಡೆಂಟ್ಸ್ಗೆ ಸೆಟ್ ಚಾಪ್ಟರ್ದು ಇದು ನನ್ನ 5ನೇ ವಿಡಿಯೋ ಆಗಿದೆ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ ನಾನು 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಕಾಣ್ತಾ ಇರುವಂಥ ಐ ಬಟನ್ನ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋದನ್ನು ನೋಡಿ. ಸೊ ಇದು ನೆಕ್ಸ್ಟ್ ಕಂಟಿನ್ಯೂಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು 1.3 ಎಕ್ಸಸೈಸಲ್ಲಿ ಬರುವಂಥ ಎಲ್ಲ ಎಕ್ಸಸೈಸ್ ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡಿದ್ದೆ. ಸೊ ಇವತ್ತಿನ ದಿವಸ ನೆಕ್ಸ್ಟು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿ ಅದಾದಮೇಲೆ 1.4ನ ಡಿಸ್ಕಷನ್ ಮಾಡೋಣ. ಸೊ ಬನ್ನಿ ಒಂದೊಂದಾಗಿ ತಿಳ್ತಾ ಹೋಗೋಣ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಅಪ್ ಟು 1.3 ಕಂಪ್ಲೀಟ್ ಆಗಿತ್ತು. ಸೊ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ವೆನ್ ಡಯಾಗ್ರಾಮ್ ಫ್ರೆಂಡ್ಸ್. ವೆನ್ ಡಯಾಗ್ರಾಮ್ ಅಂತಂದರೆ ಏನಪ್ಪ ಅಂದರೆ ಈ ಕೊಟ್ಟಿರುವಂಥ ಯೂನಿವರ್ಸಲ್ ಸೆಟ್ಟು ಮತ್ತು ಸೆಟ್ಟು ಎಲ್ಲದನ್ನು ಡಯಾಗ್ರಾಮಲ್ಲಿ ನಾವು ರಿಪ್ರೆಸೆಂಟ್ ಮಾಡಿ ತೋರಿಸ್ಬೇಕು. ಸೊ ಅದಕ್ಕೆ ನಾವು ವೆನ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಅದನ್ನು ಯಾವ ಥರ ನಾವು ಡ್ರಾ ಮಾಡಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಬಹಳ ಈಸಿಯೆಸ್ಟ್ ಇರುವಂಥ ಒಂದಿಷ್ಟು ರಿಸಲ್ಟ್ಸ್ಗಳು. ಇವಾಗ ಇಲ್ಲಿ ಒಂದು ಸೆಟ್ ಇದೆ ನೋಡಿ, ಯೂನಿವರ್ಸಲ್ ಸೆಟ್ ಕೊಟ್ಟಿದ್ದಾರೆ 1 to 10 ಇದೆ. ಹಾಗೆ ಇಲ್ಲಿ ಒಂದು ಸೆಟ್ ಎ ಇದೆ 2, 4, 6. ಇದನ್ನು ನಾವು ಡ್ರಾ ಮಾಡಬೇಕು. ಯಾವ ಥರ ಅಂದರೆ ಫಸ್ಟ್ ನಾವು ಇಲ್ಲಿ ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೋಬೇಕು. ಈ ಸರ್ಕಲ್ದ ಎಲಿಮೆಂಟ್ಸ್ಗಳನ್ನು ಈ ಸರ್ಕಲಲ್ಲಿ ಡ್ರಾ ಮಾಡಿ ಬರಿಬೇಕಾಗಿರೋದು, ಇಷ್ಟೇ ಇರುವಂಥದ್ದು. ಓಕೆ, ಸೊ ಇಲ್ಲಿ ಒಂದು ನಾನು ಸರ್ಕಲ್ನ ತಗೊತಾ ಇದ್ದೀನಿ. ಒಂದೇ ಸೆಟ್ ಇರುವಂಥದ್ದು, ಹಾಗಾಗಿ ನಾನು ಇಲ್ಲಿ ಒಂದೇ ಸರ್ಕಲ್ನ ತಗೊಂಡಿದ್ದೀನಿ. ಓಕೆ, ಸೊ ಇವಾಗ ನಾವು ಇದನ್ನು ಯಾವ ಥರ ಬರೀಬೇಕಪ್ಪ ಅಂದರೆ ಫಸ್ಟ್ ಇಲ್ಲಿ ಯೂನಿವರ್ಸಲ್ ಸೆಟ್ ಅಂತ ಬರೀಬೇಕು. ಮೇಲೆ ಎಳೆದು ಬರಿ, ತೆಳಗಡೆ ಬರಿ. ಇದು ಏನು ಸರ್ಕಲ್ ಇದೆಯಲ್ಲ ಸ್ಟೂಡೆಂಟ್ಸ್, ಸರ್ಕಲ್ಗೆ ನಾವು ಇದನ್ನು ಎ ಅಂತ ಡಿನೋಟ್ ಮಾಡಬೇಕಂದ್ರೆ ಇದು ಎ ಸೆಟ್ ಆಗಿರುತ್ತೆ. ಸೊ ಇವಾಗ ಎ ಸೆಟ್ಟಲ್ಲಿ ಬಂದಿರುವಂಥ ಎಲಿಮೆಂಟ್ಸ್ಗಳು ಏನಿದೆ ನೋಡಿ, 2 ಇದೆ, 4 ಇದೆ, ಅಗೇನ್ 6 ಇದೆ, 8 ಇದೆ, 10 ಇದೆ. ಇದನ್ನು ನಾವು ಈ ಒಂದು ಸರ್ಕಲಲ್ಲಿ ಬರೀಬೇಕು. ಯಾಕಂದರೆ ಅದು ಎ ಸೆಟ್ದು ಸರ್ಕಲ್ಲು. ಅಂದರೆ ಎಲಿಮೆಂಟ್ಸ್ಗಳನ್ನ ನಾವು ಸರ್ಕಲಲ್ಲಿ ಡಿಫೈನ್ ಮಾಡಿ ತೋರಿಸೋದೇ ವೆನ್ ಡಯಾಗ್ರಾಮ್ ಆಗಿರುತ್ತೆ. ಓಕೆ, ಇನ್ನು ಉಳಿದಿರೋದು ಯೂನಿವರ್ಸಲ್ ಸೆಟ್ಟಲ್ಲಿ ಭಾಳಷ್ಟು ಎಲಿಮೆಂಟ್ಸ್ಗಳು ಉಳಿದಿದೆ, ಅವನ್ನೆಲ್ಲಾನು ಇಲ್ಲಿ ಹೊರಗಡೆ ಬರೀಬೇಕು. ಯಾವುದು ಉಳಿದಿದೆ? 1 ಉಳಿದಿದೆ, 2 ಇದೆ, 3 ಇಲ್ಲ, 4 ಇಲ್ಲ, 4 ಇದೆ ಸಾರಿ 5 ಇಲ್ಲ, 6 ಇದೆ, 7, 8 ಇದೆ, 9 ಈ ಎಲ್ಲನೂ ಹೊರಗಡೆ ಬರುವಂಥದ್ದು ಆಗಿರುತ್ತೆ. ಅಂದರೆ ಆ ಎ ಅಲ್ಲಿ ಇಲ್ಲ, ಹೊರಗಡೆ ಇದೆ, ಎ ಇಟ್ಟು ಹೊರಗಡೆ ಇದೆ ಅಂತ ಹೇಳಬೇಕು. ಸೊ ಈ ಥರ ನಾವು ವೆನ್ ಡಯಾಗ್ರಾಮಲ್ಲಿ ಶೋ ಮಾಡೋದಿರುತ್ತೆ. ಹಾಗೇನು ಇಲ್ಲಿ ನೋಡಿ, ಇಲ್ಲೊಂದು ಸೆಟ್ ಇದೆ, ಎಕ್ಸಾಂಪಲ್ ಏನು ಇಲ್ಲೊಂದು ಸೆಟ್ ಇದೆ, ಇಲ್ಲೊಂದು ಸೆಟ್ ಇದೆ. ಸೊ ಇದನ್ನು ನಾವು ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಎ ಅಲ್ಲೇ ಇದೆ ಅಂತಂದರೆ ಇದನ್ನು ನಾವು ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಬರೀಬೋದಲ್ವಾ. ಓಕೆ, ಇದನ್ನು ನಾವು ವೆನ್ ಡಯಾಗ್ರಾಮಲ್ಲಿ ಯಾವ ಥರ ತೋರಿಸ್ಬೇಕು? ಓಕೆ, ಇಲ್ಲಿನೂ ಸೇಮ್ ಮೊದಲಿಗೆ ನಾನು ಇಲ್ಲಿ ಒಂದು ರಿಸಲ್ಟ್ನ ತಗೊತಾ ಇದ್ದೀನಿ ಸಹ. ಓಕೆ, ಸೊ ಅದಾದಮೇಲೆ ಇಲ್ಲಿ ನಾವು 2 ಸರ್ಕಲ್ನ ತೊಗೊಳ್ಬೇಕಾಗಿರುವಂಥದ್ದು, ಕರೆಕ್ಟಾ? ಓಕೆ, ಸೊ ನೋಡಿ ಫಸ್ಟ್ ನಾನಿಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಫಸ್ಟು ಇಲ್ಲಿ ಒಂದು ಸರ್ಕಲ್ನ ನಾವು ತೊಗೊಂಡೆ. ಓಕೆ ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ 2 ಸರ್ಕಲ್ಸ್ಗಳು ತೊಗೋಬೇಕಾಗಿವಾಗ ನಾವು ಒಂದು ಎದೊಂದು ಸೆಟ್ಟು, ಒಂದು ಬಿದೊಂದು ಸೆಟ್ಟು. ಬಿ ಇಸ್ ಅ ಸಬ್ಸೆಟ್ ಆಫ್ ಏನಾಗಿದೆ ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಆಗಿದೆ. ಅಂದರೆ ಬಿ ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಎ ಅಲ್ಲಿನೇ ಇದೆ, ಅಂದರೆ ಎ ಒಳಗೆ ಬರಬೇಕು ಅಂತಂದರೆ ಇಲ್ಲಿ ಇನ್ನೊಂದು ನಾವು ಸರ್ಕಲ್ ಏನು ತೊಗೊತಾ ಇದ್ದೀವಲ್ಲ ಆ ಸರ್ಕಲ್ ಏನಾಗಿರಬೇಕು, ಈ ಎ ಸೆಟ್ ಒಳಗೆ ಬರಬೇಕು, ಎ ಸರ್ಕಲ್ ಒಳಗೆ ಬರಬೇಕಾಗತ್ತೆ. ಈ ಥರ ಯಾಕೆ ಇದರೊಳಗೆ ಬರಬೇಕಪ್ಪ ಅಂತಂದರೆ ಇವಾಗ ನೋಡಿ ನಾನು ಎಲಿಮೆಂಟ್ಸ್ನ ಬರಿತಾ ಹೋಗ್ತೀನಿ, ಆಗ ನಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವಾಗ ಇದಕ್ಕೆ ನಾನು ಎ ಸೆಟ್ ಅಂತ ಕೊಟ್ಟೆ, ಎ ಸರ್ಕಲ್ದು, ಇದು ಬಿ ಅಂತಿದೆ. ಸೊ ಬಿ ಅಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಇದೆ? 4, 5 ಇದೆ. ಅಂತಂದರೆ ಇಲ್ಲಿ ನೀವು 4 ಬರೀತೀರಾ, 5 ಬರೀತೀರಾ, ಸಾರಿ 4, 6 ಇದೆ, 4, 6 ಬರೀತೀರಾ. ಹಾಗೇನು ಎ ಸೆಟ್ಟಲ್ಲಿ 2 ಇಲ್ಲಿ ಬರೀಬೇಕು, 2, 4, 6 ಇಲ್ಲಿ ಆಯಿತು. ಉಳಿತೇನು 8, 10 ಆಯಿತು. ಓಕೆ, ಸೊ 2, 4, 6, 8 ಎ ಅನ್ನು ತೊಗೊಂಡ್ರೆ ಎ ಸರ್ಕಲ್ ಕನ್ಸಿಡರ್ ಮಾಡಿದಾಗೆ, ಬಿ ಸರ್ಕಲ್ ತೊಗೊಂಡ್ರೆ ಬಿನು. ಯಾವಾಗ ಒಂದು ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ ಬಂದಿದೆ ಅಂದರೆ ಆಬ್ವಿಯಸ್ಲಿ ಅದೇನಾಗಿರಬೇಕು, ಸಬ್ಸೆಟ್ ಆಗಿರಬೇಕು ಸ್ಟೂಡೆಂಟ್ಸ್. ಓಕೆ, ಆಮೇಲೆ ಉಳಿದಿರುವಂಥ ರಿಸಲ್ಟ್ಸ್ಗಳನ್ನ ಏನು ಯೂನಿವರ್ಸಲ್ ಸೆಟ್ಟಲ್ಲಿ ಇದು ಯೂನಿವರ್ಸಲ್ ಸೆಟ್ಟು, ಉಳಿದಿರೋದನ್ನು ಹೊರಗಡೆ ಬರೀಬೇಕು. ಇವಾಗ ಯಾವುದೆಲ್ಲ ಉಳಿದಿದೆ? 1 ಉಳಿದಿದೆ, 3 ಉಳಿದಿದೆ, 5 ಉಳಿದಿದೆ, ಅಗೇನ್ 7, 9 ಈ ನಂಬರ್ಗಳು ಹೊರಗಡೆ ಬರುತ್ತೆ. ಈ ಥರ ನಾವು ಡಿಫೈನ್ ಮಾಡ್ತೀವಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಈ ಥರ ಇದೆ ನೋಡಿ. ಸೊ ಫಸ್ಟಿಗೆ ಇಲ್ಲಿ ಏನು ಬರೆದಿರೋದು ನಾವು ಎ ಸೆಟ್ ಒಳಗೆ ಎದು ಎಲಿಮೆಂಟ್ಸ್ಗೆ ಬರೆಯೋದು, ಉಳಿದಿರೋದೆಲ್ಲನೂ ಹೊರಗಡೆ ಬರೆಯುವಂಥದ್ದಾಗಿರುತ್ತೆ. ಇವಾಗ ಸಬ್ಸೆಟ್ ಆಗಿದ್ದರೆ ಇದರಲ್ಲಿ 2 ಸರ್ಕಲ್ಗಳು ಡ್ರಾ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳು ಸೇಮ್ ಬಂದರೆ ಯಾವ ಥರ ಮಾಡಬೇಕು, ಆಮೇಲೆ ಇದರಲ್ಲಿ ಯಾವ್ಯಾವ ಥರ ಆಪರೇಷನ್ಸ್ಗಳು ಬರುತ್ತೆ ಅದನ್ನು ಇವಾಗ ತಿಳ್ಕೊತಾ ಹೋಗೋಣ ಒಂದೊಂದಾಗಿ. ನೋಡಿ, ಆಪರೇಷನ್ಸ್ ಆನ್ ಸೆಟ್ಸ್ ಅಂತ ಇದೆ. ಸೊ ಫಸ್ಟ್ ಒಂದು ಬರುವಂಥದ್ದು ಯೂನಿಯನ್ ಆಫ್ ಅ ಸೆಟ್ ಅಂತ ಸ್ಟೂಡೆಂಟ್ಸ್. ಯೂನಿಯನ್ ಅಂತಂದ್ರೆ ಏನು? ಯೂನಿವರ್ಸಲ್ ಸೆಟ್ ನಮ್ಗೆ ಗೊತ್ತು. ಯೂನಿಯನ್ ಆಫ್ ಅ ಸೆಟ್ ಅಂತಂದರೆ ಇವಾಗ ಇಲ್ಲಿ 2 ಸೆಟ್ಸ್ಗಳಿದಾವೆ ನೋಡಿ, ಇಲ್ಲೊಂದು ಎ ಸೆಟ್ ಇದೆ, ಇಲ್ಲೊಂದು ಬಿ ಸೆಟ್ ಕೊಟ್ಟಿದ್ದಾರೆ. ಸೊ ಎ ಯೂನಿಯನ್ ಬಿ ಮಾಡಿದರೆ ಯಾವ ಥರ ನಾವು ಬರೀಬೇಕು? ಇದಕ್ಕೆ ಯೂನಿಯನ್ ಸಿಂಬಾಲ್ ಯು ಅಂತ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್. ಅದನ್ನೇ ನಾವು ಈ ಥರ ಬರೀತೀವಿ, ಯೂನಿಯನ್. ಓಕೆ, ಸೊ ಎ ಯೂನಿಯನ್ ಬಿ ನ ನಾವು ಯಾವ ಥರ ಫೈಂಡ್ ಮಾಡಬೇಕಂದ್ರೆ ಬಹಳ ಸಿಂಪಲ್. ಆಲ್ ದ ಎಲಿಮೆಂಟ್ಸ್ ಆಫ್ ಎ, ಆಲ್ ದ ಎಲಿಮೆಂಟ್ಸ್ ಆಫ್ ಬಿ, ಇಫ್ ಇಟ್ ಎನಿ ಕಾಮನ್ ನಂಬರ್ ಅಂದರೆ ಸೇಮ್ ಎಲಿಮೆಂಟ್ ಬಂದರೆ ಅದನ್ನು ಒಂದೇ ಸತಿ ಬರೀರಿ.
ಎದಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಬರೀಬೇಕು. ಇವಾಗ ನೋಡಿ 2 4 6 8 ಬರೆದ್ರಿ. ಅಗೇನ್ ಬಿ ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಬರೀಬೇಕಂದ್ರೆ 6 8 ಆಲ್ರೆಡಿ ಇದಾವೆ, ಇಲ್ಲಿ ಆಲ್ರೆಡಿ ಬರ್ದಿದ್ರೆ ಮತ್ತೊಂದು ಸತಿ ಬರೆಯುವಂಥ ಜರೂರತ್ ಇರೋದಿಲ್ಲ. ಅಂದರೆ ಉಳಿಯೋದು ಯಾವುದು ನೋಡಿ 10 ಮತ್ತು 12. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಎ ಯೂನಿಯನ್ ಬಿ. ಅಂದರೆ ಆಲ್ ದ ಎಲಿಮೆಂಟ್ಸ್ ಆಫ್ ಬಿ ಏನಾದರೂ ಕಾಮನ್ ಇತ್ತಂದರೆ, ಇವಾಗ ನೋಡಿ ಇಲ್ಲಿ 6 8 ಆಲ್ರೆಡಿ ಬರ್ದಿರೋ ಕಾಮನ್ ಇದೆ ಅಂದರೆ ಅದನ್ನು ಒಂದೇ ಸತಿ ನಾವು ಇಲ್ಲಿ ಬರ್ಕೋಬೇಕು, ಎರಡೆರಡು ಸತಿ ಬರೆಯುವಂಥ ನೆಸೆಸಿಟಿ ಇರೋದಿಲ್ಲ. ಇದಕ್ಕೆ ನಾವು ಎ ಯೂನಿಯನ್ ಬಿ ಅಂತ ಕರಿತೀವಿ. ಇದನ್ನೇ ನಾವು ಸೆಟ್ ಬಿಲ್ಡಪ್ ಫಾರ್ಮ್ ಒಳಗೆ ಯಾವ ಥರ ಡಿಫೈನ್ ಮಾಡಿ ಬರೀತೀವಿ ಎ ಯೂನಿಯನ್ ಬಿ ಅಂತಂದರೆ, ಇವಾಗಲೇ ನಾನು ಹೇಳಿದೆ ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಅನ್ನೋದು ಏನಾಗಿರಬೇಕು, ಎಕ್ಸ್ ಈಸ್ ಬಿಲಾಂಗ್ಸ್ ಟು ಎ ಆಗಿರಬೇಕು, ಆರ್ ಇದು ಭಾಳ ಇಂಪಾರ್ಟೆಂಟ್, ಆರ್ ಎಕ್ಸ್ ಅನ್ನೋದು ಬಿ ಎಲ್ಲಾದರೂ ಇರಬೇಕು, ಎ ಎಲ್ಲಾದರೂ ಇರಬೇಕು ಅಥವಾ ಬಿ ಎಲ್ಲಾದರೂ ಇರಬೇಕು ಅಂತ ಎಲಿಮೆಂಟ್ ನಾವು ಎ ಯೂನಿಯನ್ ಬಿ ಅಲ್ಲಿ ಬರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಎ ಸೆಟ್ ಅನ್ನೋದು ನಾನು ಇಲ್ಲಿ ತೊಗೊತಾ ಇದ್ದೀನಿ ಒಂದು ಎಕ್ಸಾಂಪಲು, 1 3 ಇದೆ ಅಂತ ಅಂದ್ಕೊಳ್ಳಿ. ಬಿ ಸೆಟ್ಟಲ್ಲಿ 2 4 ಇದೆ ಸ್ಟೂಡೆಂಟ್ಸ್. ಇವಾಗ ನಾನು ಈ ಎ ಯೂನಿಯನ್ ಬಿನ ಮಾಡಿದೆ ಅಂತ ಅಂದ್ಕೊಳ್ಳಿ. ಎ ಯೂನಿಯನ್ ಬಿ ಮಾಡಿದ್ರೆ ಇದರಲ್ಲಿ ಏನು ಬರ್ತಾರೆ, ಎ ಯಲ್ಲಿರೋದು ಎಲ್ಲ ಎಲಿಮೆಂಟ್ಸ್ 1 ಬರೀತೀರಾ, ಅಗೇನ್ 3 ಬರೀಬೇಕು, 1 ಬರೀತೀರಾ, 3 ಬರೀತೀರಾ, ಅಗೇನ್ ಇಲ್ಲಿ 2 ಬರೀತೀರಾ, 4 ಬರೀತೀರಾ. ಇದು ಎ ಯೂನಿಯನ್ ಬಿ ಆಗಿದೆ. ಇದನ್ನು ನೀವು ಬೇಕಾದ್ರೆ 1 2 3 4 ಈ ಥರನೂ ಬರೀಬಹುದು. ಓಕೆ, ಇದರಲ್ಲಿ ಕಾಮನ್ ಇಲ್ಲ ಅಂತಂದರೆ ಪೂರ ಎರಡು ಎಲಿಮೆಂಟಲ್ಲಿ ಬರುವಂಥ ಎಲಿಮೆಂಟ್ಸ್ನ ಕೂಡಿಸಿ ಬರೆಯುವಂಥದ್ದಾಗಿರುತ್ತೆ. ಇದಕ್ಕೆ ನಾವು ಎ ಯೂನಿಯನ್ ಬಿ ಅಂತ ನೋಡಿ ಡೆಫಿನಿಷನ್ನು ಅದೇ ಹೇಳ್ತಾ ಇರುವಂಥದ್ದು. ಏನಿದೆ ಡೆಫಿನಿಷನ್? ಲೆಟ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಸೆಟ್ಸ್. ದ ಯೂನಿಯನ್ ಆಫ್ ಎ ಆ್ಯಂಡ್ ಬಿ ಸೆಟ್ಸ್ ಆರ್ ವಿಚ್ ಆರ್ ಕನ್ಸಿಸ್ಟ್ ಆಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಎ. ಇದು ಬಹಳ ಇಂಪಾರ್ಟೆಂಟು. ಆಲ್ ದ ಎಲಿಮೆಂಟ್ಸ್ ಆಫ್ ಎ, ಆಲ್ ದ ಎಲಿಮೆಂಟ್ಸ್ ಆಫ್ ಬಿ, ಕಾಮನ್ ಎಲಿಮೆಂಟ್ಸ್ ಬೀಯಿಂಗ್ ಟೇಕನ್ ಓನ್ಲಿ ಒನ್ಸ್. ಕಾಮನ್ ಎಲಿಮೆಂಟ್ಸ್ಗೆ ಒಂದೇ ಸತಿ ನಾವು ಕನ್ಸಿಡರ್ ಮಾಡಬೇಕು ಸ್ಟೂಡೆಂಟ್ಸ್. ಆ ಥರ ಇರುವಂಥ ಸೆಟ್ ಪ್ರೊಸೆಸ್ ಆಪರೇಷನ್ಗೆ ನಾವೇನಂತೀವಿ ಎ ಯೂನಿಯನ್ ಬಿ ಅಂತ ಕರಿತೀವಿ. ಎ ಯೂನಿಯನ್ ಬಿ ಈ ಥರ ನಾವು ಸಿಂಬಲ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಎರಡು ಉಡಿಸಿ ಬರೆಯುವಂಥದ್ದು. ಅಂದರೆ ಇದನ್ನು ವೆನ್ ಡಯಾಗ್ರಾಮ್ ಒಳಗೆ ಯಾವ ಥರ ಡಿಫೈನ್ ಮಾಡಬೇಕು ಇದಂತೂ ಗೊತ್ತಾಯ್ತು ನಮಗೆ. ಸೆಟ್ ಬಿಲ್ಡಪ್ ಫಾರ್ಮ್ ಒಳಗೆ ಯಾವ ಥರ ಡಿಫೈನ್ ಮಾಡಿ ಬರೀಬೇಕು ಅಂತ ಹೇಳಿ. ಓಕೆ, ನಾವು ಇಲ್ಲಿ ಬರ್ದಿರೋ ನೋಡಿ 2 ಅನ್ನೋದು ಎ ಎಲ್ಲಾದರೂ ಇರುತ್ತೆ ಅಥವಾ ಬಿ ಎಲ್ಲಾದರೂ ಇರಬೇಕು. ಆರ್ ಅಂತ ಸಿಂಬಲ್ ಯೂಸ್ ಮಾಡಿ. ಎಕ್ಸ್ ಇಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಬಿ. ಎ ಎಲ್ಲಾದರೂ ಇರಬೇಕು ಅಥವಾ ಬಿ ಎಲ್ಲಾದರೂ ಇರಬೇಕು. ಇದನ್ನೇ ನಾನು ವೆನ್ ಡಯಾಗ್ರಾಮಲ್ಲಿ ಡ್ರಾ ಮಾಡಿ ತೋರಿಸ್ಬೇಕಂತಂದರೆ ಫಸ್ಟ್ ನೀವೇನು ಮಾಡ್ತೀರಾ, ಈ ಥರ ಒಂದು ಅಂತೋಡಿ, ಇದನ್ನು ಯು ಅಂತೋಡಿ. ಇದು ಸೆಟ್ ಎ ಅಂತ ನಾನು ರಫ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಇದು ಎ ಇದೆ, ಅಗೇನ್ ಇಲ್ಲಿ ಸೆಟ್ ಬಿ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಸೆಟ್ ಎ ಮತ್ತು ಸೆಟ್ ಬಿ. ಎ ಯಲ್ಲಿರುವಂಥ ಎಲಿಮೆಂಟ್ಸ್ನ ಬರೀತಾ ಹೋಗಿ. ಬಟ್ ಇಲ್ಲಿ ನೋಡಿ 6 8 ಎರಡರಲ್ಲಿ ಕಾಮನ್ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಕಾಮನ್ ಇರುವಂಥ ಎಲಿಮೆಂಟ್ನ ಇಲ್ಲಿ ಬರೀಬೇಕು. ಇನ್ನು ಉಳಿದಿರೋದು ಯಾವುದು 2 4. ಅಗೇನ್ ಇಲ್ಲಿ ಉಳಿದಿರುವಂಥದ್ದು ಯಾವುದು 10 12. ಎ ಯೂನಿಯನ್ ಬಿ, ಎ ಯೂನಿಯನ್ ಬಿನ ನಾವು ಇಲ್ಲಿ ತೋರಿಸ್ಬೇಕಂತಂದರೆ ಇಲ್ಲೇನಾಗತ್ತಪ್ಪ ಅಂದರೆ, ಇದು ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಪೂರ ಏರಿಯಾನ ನಾವು ಎ ಯೂನಿಯನ್ ಬಿ ಏರಿಯಾ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಎಸ್, ಎ ಮತ್ತು ಬಿ ಎರಡು ಕೂಡಿಸಿ ಇರುವಂಥದ್ದು. ಸೊ ಈ 6 8 ನೋಡಿ ಎರಡು ಮಧ್ಯದಲ್ಲಿ ಇದೆ, ಎರಡು ಸೆಟ್ಟಲ್ಲಿ ಇರೋದು, ಹಾಗಾಗಿ ನಮ್ಮ ಮಧ್ಯದಲ್ಲಿ ಬರೆದಿರೋದು. ಓಕೆ, ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಇ ಯೂನಿಯನ್ ಬಿ. ಈ ಥರ ಶೇಡ್ ಮಾಡಿದೆಯಲ್ಲ ರೆಡ್ಡಲ್ಲಿ, ಅದಕ್ಕೆ ನಾವು ಎ ಯೂನಿಯನ್ ಬಿ ಏರಿಯಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಸ್, ಇದರದ್ದು ಒಂದಿಷ್ಟು ಪ್ರಾಪರ್ಟೀಸ್ಗಳು ಬರುತ್ತೆ, ಅದನ್ನು ತಿಳ್ಕೊಳ್ಳೋಣ ಇವಾಗ. ಪ್ರಾಪರ್ಟೀಸ್ ಆಫ್ ಆಪರೇಷನ್ ಆಫ್ ಅ ಯೂನಿಯನ್. ಕಮ್ಯುಟೇಟಿವ್ ಲಾ. ಸೊ ಕಮ್ಯುಟೇಟಿವ್ ನಿಮಗೆ ಗೊತ್ತೇ ಇದೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಇರಬೇಕು. ಅದನ್ನೇ ನಾವು ಯೂನಿಯನ್ ಹಾಕಿ ನೋಡಬೇಕು. ಇವಾಗ ಎ ಯೂನಿಯನ್ ಬಿ ತೊಗೊಂಡ್ರೆ ಬಿ ಯೂನಿಯನ್ ಏನು, ಅದು ಸೇಮೇ ಆಗುತ್ತಲ್ವಾ? ಎಸ್, ಇವಾಗಲೇ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನೋಡಿ. ಎ ಯೂನಿಯನ್ ಬಿ ತೊಗೊಂಡ್ರೆ ಇದು ಬಂದಿದೆ, ಬಿ ಯೂನಿಯನ್ ಎ ತೊಗೊಂಡ್ರೆ ಅವೇ ಆನ್ಸರ್ ಬರುತ್ತೆ. 2 4 1 3 ಬರುತ್ತೆ. ಸೊ ಚೇಂಜಸ್ ಆಗಲ್ಲ, ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡುತ್ತೆ. ಅದೇ ಥರನಾಗಿ ಅಸೋಸಿಯೇಟಿವ್ ಲಾನು ಇಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಫಸ್ಟ್ ಯಾವುದಾದ್ರೂ ಎರಡು ತೊಗೊಳ್ಳಿ, ಅದಾದಮೇಲೆ ಇನ್ನೊಂದು ಇಲ್ಲಿ 3 ಸೆಟ್ನ ತೊಗೋಬೇಕು, ತೊಗೊಂಡು ಚೆಕ್ ಮಾಡಬೇಕು. ಇದು ಚೆಕ್ ಮಾಡುವಂಥ ಎಕ್ಸಾಂಪಲ್ಸ್ಗಳು ನೆಕ್ಸ್ಟ್ ಬರುತ್ತೆ ಸ್ಟೂಡೆಂಟ್, ಆಗ ಮತ್ತೆ ನಾನು ನಿಮಗೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಎ ಯೂನಿಯನ್ ಎಮ್ ಟಿ. ಇಲ್ಲೊಂದು ಎ ಸೆಟ್ ಇದೆ, ಇದ್ರ ಜೊತೆ ಎಮ್ ಟಿ ಸೆಟ್ನ ನಾನು ತೊಗೊಂಡ್ರೆ ಎ ಅಲ್ಲಿ 1 2 3 ಇದೆ ಅಂತ ಅಂದ್ಕೊಳ್ಳಿ. 1 2 3 ಯೂನಿಯನ್ ಆಫ್ ಎಮ್ ಟಿ ಸೆಟ್ಟಲ್ಲಿ ಏನಿರುತ್ತೆ, ಏನೂ ಇರೋಲ್ಲ. ಎರಡು ಕೂಡಿಸಿ ಬರೋದು ಏನಾಗುತ್ತೆ, ಮತ್ತೆ 1 2 3ನೇ ಬರೋದಾ, ಅಂದರೆ ಎ ಸೆಟ್ಟೇ ಬರೋದಲ್ವಾ? ಸೊ ಹಾಗಾಗಿ ಆನ್ಸರ್ ಇಲ್ಲಿ ಎ ಆಗುತ್ತೆ. ಎರಡು ಸೇಮ್ ಸೆಟ್ ತೊಗೊಂಡ್ರೆ ಅದರದ್ದು ಯೂನಿಯನ್ ಏನಾಗುತ್ತೆ, ಏನೇ ಆಗೋದಲ್ವಾ ಫ್ರೆಂಡ್ಸ್? ಎಸ್ ಎಸ್. ಇನ್ನು ನೆಕ್ಸ್ಟ್ ಒನ್ನು ಯೂನಿವರ್ಸಲ್ ಸೆಟ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಯೂನಿವರ್ಸಲ್ ಸೆಟ್ ಅಂದರೆ ಏನಾಗಿರುತ್ತೆ, ಇದು ಬೇಸಿಕ್ ಸೆಟ್, ಇದು ದೊಡ್ಡ ಸೆಟ್ ಆಗಿರುತ್ತೆ. ಇದರದ್ದು ಯೂನಿಯನ್ ಆಫ್ ಎ ತೊಗೊಂಡ್ರೆ ಅಗೇನ್ ಆನ್ಸರ್ ಯೂನಿವರ್ಸಲ್ ಸೆಟ್ಟೇ ಬರುತ್ತೆ, ಯಾಕಂದರೆ ಇದು ಬೇಸಿಕ್ ಸೆಟ್ ಇರುತ್ತೆ, ಎಲ್ಲ ಎಲಿಮೆಂಟ್ಸ್ಗಳು ಎಲ್ಲ ಸಬ್ಸೆಟ್ಗಳು ಇದರಲ್ಲಿ ಇರುತ್ತೆ, ಹಾಗಾಗಿ ಯೂನಿವರ್ಸಲ್ ಸೆಟ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಈ ಪ್ರಾಪರ್ಟೀಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ MCQ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ.
ಓಕೆ, ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುವಂಥದ್ದು ಇಂಟರ್ಸೆಕ್ಷನ್. ಯೂನಿಯನ್ ಆಯ್ತಲ್ಲ, ಅದರದ್ದು ನೆಕ್ಸ್ಟ್ ರಿಸಲ್ಟ್ ಇದು ಇಂಟರ್ಸೆಕ್ಷನ್. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೋಡಿ, ಅವಾಗಲೇ ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ನೇ ನಾನು ಇಲ್ಲಿ ಬರಿತಾ ಇರೋದು. 1 2 3 4 ಇದೇ ಥರನಾಗಿರೋದು. ಅಗೇನ್ ಇಲ್ಲಿ ಮತ್ತೇನಿದೆಪ್ಪ ಅಂದರೆ 3 4 5 6 ಇದೆ ಸ್ಟೂಡೆಂಟ್ಸ್. ಸೊ ಇವಾಗ ಇಂಟರ್ಸೆಕ್ಷನ್ ಅಂತಂದ್ರೆ, ಇಂಟರ್ಸೆಕ್ಷನ್ ಎಲ್ಲಿ ಯೂಸ್ ಮಾಡಿದೆ ನಾವು? 2 ಲೈನ್ ಇಂಟರ್ಸೆಕ್ಟ್ ಆಗಿದಾವೆ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿ ಕಾಮನ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ. ನೋಡಿ, ಇವಾಗ 2 ಲೈನ್ ಇಲ್ಲಿ ತರ ಎಕ್ಸಿಸ್ಟ್ ಆಗಿದ್ರೆ, ಇಂಟರ್ಸೆಕ್ಟ್ ಆಗಿದ್ರೆ, ಈ ಇರುವಂತ ಪಾಯಿಂಟು ಇದಕ್ಕೂ ಎಕ್ಸಿಸ್ಟ್ ಆಗ್ತಾ ಇರುತ್ತೆ, ಈ ಲೈನ್ಗೂ ಎಕ್ಸಿಸ್ಟ್ ಆಗುತ್ತೆ. ಅದಕ್ಕೆ ನಾವು ಕಾಮನ್ ಪಾಯಿಂಟ್ ಅಂತ ಕರಿತೀವಿ. ಅದನ್ನೇ ನಾವು ಇಲ್ಲಿ ಇಂಟರ್ಸೆಕ್ಷನ್ ಆಫ್ 2 ಸೆಟ್ಸ್ ಅಂತಂದ್ರೆ ಇಂಟರ್ಸೆಕ್ಷನ್ ಸಿಂಬಲ್ ಈ ತರ ಮಾಡಬೇಕು. ಅವಾಗಲೇ ಯೂನಿಯನ್ ಈ ತರ ಮಾಡಿದ್ವಲ್ಲ, ಅದನ್ನ ಅಪೋಸಿಟ್ ಇಂಟರ್ಸೆಕ್ಷನ್ ಈ ತರ ಮಾಡ್ತೀವಿ ನಾವು. ಓಕೆ, ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದು ಬಹಳ ಸಿಂಪಲ್ ಕಾನ್ಸೆಪ್ಟ್ ಸ್ಟೂಡೆಂಟ್. 2 ಸೆಟ್ ಅಲ್ಲಿ ಕಾಮನ್ ಏನಿದೆ ಅದೇ ನಮ್ದು ಬರೀಬೇಕಾಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ 3 4 ಇದೆ, ಇಲ್ಲಿನೂ 3 4 ಇದೆ, ಅಂದ್ರೆ ಇದು ನಮ್ದು ಇಂಟರ್ಸೆಕ್ಷನ್ ರಿಸಲ್ಟ್. ಇಷ್ಟೇ ಇರುವಂಥದ್ದು. ಬಹಳ ಸಿಂಪಲ್ ಇದೆಯಲ್ಲ. ಸೊ ಕಾಮನ್ 2 ಸೆಟ್ ನೋಡೋದು, ಕಾಮನ್ ಏನಿದೆ ನೋಡೋದು, ಬರೆಯೋದು, ಅಷ್ಟೇ ಇರುವಂಥದ್ದು. ಇದನ್ನೇ ನಾನು ಏನಾದರೂ ವೆನ್ ಡಯಾಗ್ರಾಮ್ ಒಳಗೆ ನಾನು ತೋರಿಸ್ಬೇಕಂತಂದ್ರೆ ಫಸ್ಟ್ ಇಲ್ಲಿ ಯು ತೊಗೊಂತೀರಾ. ಆಲ್ರೆಡಿ ನಾನು ತೋರಿಸಿದೆ ನಾನು ಹಿಂದಿನ ಎಕ್ಸಾಂಪಲ್ ಅಲ್ಲಿ. ಇದು ಎ ಇರುತ್ತೆ, ಇದು ಬಿ ಇರುತ್ತೆ. ಇವಾಗ ಕಾಮನ್ ಆಗಿರುವಂಥದ್ದು ಯಾವುದು? 3 4 ಅನ್ನ ಇಲ್ಲಿ ಬರೀತೀರಾ. ಉಳಿದಿರೋ ಎಲಿಮೆಂಟ್ 1 2 ಇಲ್ಲಿ ಬರುತ್ತೆ, ಇಲ್ಲಿ 5 6 ಇಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ನಾವು ಇವಾಗ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಏರಿಯಾ ಯಾವುದಪ್ಪ ಅಂದ್ರೆ ಈ ಏರಿಯಾ ಸ್ಟೂಡೆಂಟ್ಸ್. ಇದು ಏನಾಗಿರುತ್ತೆ? ಈ ಏರಿಯಾ ಅನ್ನೋದು ಇಂಟರ್ಸೆಕ್ಷನ್ ಏರಿಯಾ ಆಗಿರುತ್ತೆ. ಓಕೆ, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ, ಈ ಏರಿಯಾ ಇಂಟರ್ಸೆಕ್ಷನ್ ಏರಿಯಾ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ, ಆಗ ಮಾತ್ರ ಇದು ಕ್ಲಿಯರ್ ಆಗಿ ಅರ್ಥ ಆಗುವಂಥದ್ದು. ಬಹಳ ಸಿಂಪಲ್ ಆಗಿದೆ. ಹಿಂದಿನ ಎಕ್ಸಾಂಪಲ್ ಅಲ್ಲಿನೂ ನಾನು ಇದನ್ನ ತೋರಿಸಿದ್ದೆ, ಯೂನಿಯನ್ ಅಲ್ಲಿ ತೋರಿಸಿದ್ದೆ. ಇಲ್ಲಿದೆ ನೋಡಿ. ಓಕೆ, ಸೊ ಯೂನಿಯನ್ ಅಲ್ಲಿ ನೋಡಿ, ಈ ಏರಿಯಾಗೆ ನಾವು ಏನಂತ ಕರಿತಿದ್ವಿ ಅಂತಂದ್ರೆ ಈ ಇಂಟರ್ಸೆಕ್ಷನ್ ಏರಿಯಾ. ಬಟ್ ಇದು 2 ಕೂಡಿ ಬಂದಿರೋದು ಯೂನಿಯನ್. ಇಂಟರ್ಸೆಕ್ಷನ್ ಅಂದ್ರೆ 6 8 ಮಾತ್ರ ಇಂಟರ್ಸೆಕ್ಷನ್. ಕರೆಕ್ಟ್ ಅಲ್ವಾ? ಎಸ್. ಸೊ ಇದನ್ನ ನಾನು ಸೆಟ್ ಬಿಲ್ಡ್ ಫಾರ್ಮ್ ಒಳಗೆ ಯಾವ ತರ ಬರೀಬೇಕು? ಸೆಟ್ ಬಿಲ್ಡ್ ಫಾರ್ಮ್ ಅಲ್ಲಿ ಬರೆಯೋದು ಬಹಳ ಈಸಿ ಇದೆ ಸ್ಟೂಡೆಂಟ್ಸ್. ಏನು? ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ x is belongs to A and ಬರುತ್ತೆ ಸ್ಟೂಡೆಂಟ್ಸ್, and x is also belongs to B. ಇಲ್ಲಿ ಬರೆಯುವಂಥ ಎಲಿಮೆಂಟ್ಗಳು ಇದು 3 ಅನ್ನೋದು A ಅಲ್ಲಿನೂ ಇರಬೇಕು, ಹಾಗೆ B ಅಲ್ಲಿನೂ ಇರಬೇಕು. ಆಗ ಮಾತ್ರ ನಾವು ಇಂಟರ್ಸೆಕ್ಷನ್ ಅಲ್ಲಿ ಬರಿತೀವಿ. 2ರಲ್ಲಿನೂ ಕಾಮನ್ ಆಗ್ಬೇಕಲ್ವಾ? ಅದಕ್ಕೆ ಮಾತ್ರ ನಾವು ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಅದು ಇಂಟರ್ಸೆಕ್ಷನ್. ಆರ್ ಅಂತಂದ್ರೆ ಅದು ಯೂನಿಯನ್. ಓಕೆ, ಸೊ ಡೆಫಿನೇಷನ್ ಅದೇ ಹೇಳ್ತಾ ಇದ್ದೀನಿ ನೋಡಿ, ದ ಇಂಟರ್ಸೆಕ್ಷನ್ ಆಫ್ ಎ ಆ್ಯಂಡ್ ಬಿ, ದ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್. ಇದು ಬಹಳ ಇಂಪಾರ್ಟೆಂಟ್. ಕಾಮನ್ ಟು ಬೋತ್ ಎ ಆ್ಯಂಡ್ ಬಿ. ಓಕೆ, ಇಂಟರ್ಸೆಕ್ಷನ್ ಈ ಥರ ಸೆಟ್ ಮಾಡ್ತೀವಿ. ಇನ್ನು ಸೆಟ್ ಬಿಲ್ಡ್ ಆಫ್ ಫಾರ್ಮ್ ಒಳಗೆ ಇವಾಗಲೇ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಆ್ಯಂಡ್ ಸಿಂಬಾಲ್ ಬರುತ್ತೆ. ಅರ್ಥ ಆಯ್ತಾ? ಎಸ್. ಇನ್ನು ಇದದ್ದು ಒಂದಿಷ್ಟು ಪ್ರಾಪರ್ಟೀಸ್ಗಳನ್ನ ನೋಡೋಣ. ಪ್ರಾಪರ್ಟೀಸ್ಗಳನ್ನ ನೋಡೋಕ್ಕಿಂತ ಮುಂಚೆ ಇಲ್ಲೊಂದು ಡಿಸ್ಜಾಯಿಂಟ್ ಸೆಟ್ ಅಂತ ಬರುತ್ತೆ ಸ್ಟೂಡೆಂಟ್. ಡಿಸ್ಜಾಯಿಂಟ್ ಸೆಟ್ ಅಂತಂದ್ರೆ ಎದಕ್ಕೆ ನಾವು ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತೀವಿ ಅಂದ್ರೆ, ಇವಾಗ ನೋಡಿ, ಇಲ್ಲಿ ಒಂದು ನಾನು ಎಕ್ಸಾಂಪಲ್ ತಗೋತೀನಿ. ಎ ಅನ್ನೋದು 1 2 3 4 ಇದೆ. ಅಗೇನ್ ಬಿ ಅನ್ನೋದು 6 7 8 ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಇವೆರಡು ಸೆಟ್ದು ಇಂಟರ್ಸೆಕ್ಷನ್ ನಾನು ಏನಾದರೂ ತಗೊಂಡ್ರೆ, ಎ ಇಂಟರ್ಸೆಕ್ಷನ್ ಬಿ ಅಂತ ತಗೊಂಡ್ರೆ, ಇದರಲ್ಲಿ ಕಾಮನ್ ಯಾವುದು ಎಲಿಮೆಂಟ್ ಇಲ್ಲ. ಸೊ ಕಾಮನ್ ಇಲ್ಲ ಅಂತಂದ್ರೆ ಇದರ ಆನ್ಸರ್ ಏನಾಗುತ್ತೆ? ಎಂಟಿ ಸೆಟ್ ಆಗುತ್ತೆ. ಯಾವ್ದ್ರದ್ದು ಇಂಟರ್ಸೆಕ್ಷನ್ ಆನ್ಸರ್ ಎಂಟಿ ಬರುತ್ತಲ್ಲ, ಆ 2 ಸೆಟ್ಗೆ ನಾವು ಡಿಸ್ಜಾಯಿಂಟ್ ಅಂತ ಹೇಳ್ತೀವಿ. ಇವಾಗ ನೋಡಿ, ಇದೇನಾದ್ರೂ ನಾನು ವೆನ್ ಡಯಾಗ್ರಾಮ್ ಅಲ್ಲಿ ಡ್ರಾ ಮಾಡಿ ತೋರಿಸ್ಬೇಕಂತಂದ್ರೆ ಏನಾಗುತ್ತೆ? 2 ಸೆಟ್ಗಳಂತೂ ಜಾಯಿಂಟ್ ಇಲ್ಲ, ಬಟ್ ನಾವು ವೆನ್ ಡಯಾಗ್ರಾಮ್ ಅಲ್ಲಿ ತೋರಿಸ್ಬೇಕು ಅಂತಂದ್ರೆ ಎ ಸಪರೇಟ್ ಆಗಿ ತೋರಿಸ್ಬೇಕು, ಬಿ ಸಪರೇಟ್ ಆಗಿ ತೋರಿಸ್ಬೇಕು. ಎ ಅಲ್ಲಿರುವಂಥ ಎಲಿಮೆಂಟ್ಸ್ಗಳೇನಿದೆ 1 2 3 4 ಇದೆ, ಬಿ ಅಲ್ಲಿ 6 7 8 ಇದೆ. ಯಾಕಂದ್ರೆ 2 ಕಾಮನ್ ಜಾಯಿಂಟೇ ಆಗಿಲ್ಲ. ಜಾಯಿಂಟ್ ಆಗಿದ್ದು ಹಿಂದಿನ ಎಕ್ಸಾಂಪಲ್ ಐತೆ ನೋಡಿ, ಇದು ಜಾಯಿಂಟ್ ಆಗಿತ್ತು. ಯಾಕಂದ್ರೆ 3 4 ಕೂಡಿ ಬಂದಿದ್ದು ಕಾಮನ್ ಎಲಿಮೆಂಟ್ಸ್ ಆಗಿತ್ತು, ಹಾಗಾಗಿ ಜಾಯಿಂಟ್ ಅಂತ ಕರಿತಿದ್ವಿ. ಬಟ್ ಇದರಲ್ಲಿ ಏನಾಗಿದೆ? ಜಾಯಿಂಟೇ ಆಗಿಲ್ಲ ಅಂದ್ರೆ ಅದಕ್ಕೆ ಡಿಸ್ಜಾಯಿಂಟ್ ಅಂತ ಕರಿತೀವಿ. ಅಂದ್ರೆ ಇಂಟರ್ಸೆಕ್ಷನ್ ತಗೊಂಡಾಗ ಎಂಟಿ ಸೆಟ್ ಬಂದ್ರೆ ಆ 2 ಸೆಟ್ಗಳಿಗೆ ನಾವು ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತೀವಿ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ, ನಿಮ್ಮ MCQ ಅಲ್ಲಿ ಅಗೇನ್ KCT ಎಕ್ಸಾಮ್ ಅಲ್ಲಿ ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಓಕೆ, ಪ್ರಾಪರ್ಟೀಸ್ ನೋಡೋಣ. ಇವಾಗ ಪ್ರಾಪರ್ಟೀಸ್ ಅಂತಂದ್ರೆ ಅಗೇನ್ ಇಲ್ಲಿನೂ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡುತ್ತೆ. ಯಾವ್ದು ಬೇಕಾದ್ರೂ ಮೊದಲಿಗೆ ತಗೊಳ್ಳಿ, ಕಾಮನ್ ಎಲಿಮೆಂಟ್ಸ್ ಅಂತೂ ಸೇಮ್ ಇದ್ದೇ ಆಗುತ್ತೆ. ಕಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಇಲ್ಲಿ 2 ಸ್ಯಾಟಿಸ್ಫೈ ಮಾಡುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಎಂಟಿ ಸೆಟ್ ಜೊತೆ ಇಂಟರ್ಸೆಕ್ಷನ್ ಆಫ್ ಎ ತಗೊಂಡೆ ಅಂತ ಅನ್ಕೊಳ್ಳಿ ಸ್ಟೂಡೆಂಟ್ಸ್.
ಇಂಟರ್ಸೆಕ್ಷನ್ ಆಫ್ ಎ ತಗೊಂಡ್ರೆ ಎಮ್ ಟಿಯಲ್ಲಿ ಏನೂ ಇಲ್ಲೇ ಇಲ್ಲ. ಅಗೇನ್ ಎ ಅಲ್ಲಿ ಮತ್ತೆ ಕಾಮನ್ ಹೇಗೆ ಬರೋಕ್ಕೆ ಸಾಧ್ಯ ಇದೆ, ಎಮ್ ಟಿನೇ ಬರುತ್ತೆ ಸ್ಟೂಡೆಂಟ್ಸ್, ಕರೆಕ್ಟಾ? ಎರಡರಲ್ಲಿನೂ ಕಾಮನ್ ಆಗಬೇಕಲ್ವಾ, ಹಾಗಾಗಿ. ಇನ್ನು ನೆಕ್ಸ್ಟ್ ಒನ್ನು ಯೂನಿವರ್ಸಲ್ ಸೆಟ್ ಜೊತೆ, ಯೂನಿವರ್ಸಲಲ್ಲಿ ಎಲ್ಲ ಎಲಿಮೆಂಟ್ಸ್ ಇರುತ್ತೆ. ಇಂಟರ್ಸೆಕ್ಷನ್ ಆಫ್ ಎ ತಗೊಂಡ್ರೆ ಇದು ಆಲ್ರೆಡಿ ನಮಗೆ ಗೊತ್ತಿದೆ, ಎ ಇಸ್ ಅ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್, ಅಂದರೆ ಏನೇ ರಿಪೀಟ್ ಆಗುವಂಥದ್ದಲ್ವಾ ಇಲ್ಲಿ, ಎಸ್. ಹಾಗಾಗಿ ಇದೊಂದು ರಿಸಲ್ಟ್ಸು. ಇನ್ನು ನೆಕ್ಸ್ಟ್ ಎರಡು ಸೇಮ್ ತೊಗೊಂಡ್ರೆ ಹಾಗೇನು ಆನ್ಸರ್ ಸೇಮೇ ಬರುವಂಥದ್ದಾಗಿರುತ್ತೆ. ಇನ್ನು ಇಲ್ಲೊಂದಿದೆ ನೋಡಿ ಸ್ಟೂಡೆಂಟ್ಸ್, ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕರೀತಾರೆ ಇದಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಈ ಏನಿದೆ ಇಲ್ಲಿ ಬರೀತಾ ಇದ್ದೇನೆ ಸಪ್ರೇಟ್ ಆಗಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇತ್ತು ಅಂತಂದರೆ ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡುವಾಗ ಮಾಡ್ತಿದ್ದೀವಿ ನೋಡಿ, ಆ ಥರ ಸಪ್ರೇಟ್ ಮಾಡ್ಕೋಬೇಕು. ಫಸ್ಟು ಇದರಿಂದ ಇದಕ್ಕೆ ಎ ಇಂಟರ್ಸೆಕ್ಷನ್ ಬಿ, ಮಧ್ಯದಲ್ಲಿ ಯೂನಿಯನ್ ಇದೆ, ಅಗೇನ್ ಎ ಇಂಟರ್ಸೆಕ್ಷನ್ ಸಿ, ಇದರದ್ದು ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಇದಕ್ಕೆ ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೀವಿ. ಓಕೆ, ಸೊ ಇದು ಒಂದು ಕೂಡ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. ಸೊ ಅದರದ್ದೇ ನಾವು ವೆನ್ ಡಯಾಗ್ರಾಮ್ನ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ತೊಗೊಂಡಿದ್ವಿ. ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಒನ್ ಬಿ ಯೂನಿಯನ್ ಸಿ, ಇಲ್ಲಿ 3 ಸೆಟ್ ತೊಗೊಂಡಿದ್ದಾರೆ ಎಟ್ ಎ ಟೈಮ್. ಓಕೆ, ಸೊ 3 ಸೆಟ್ ತೊಗೊಂಡಾಗ ಬಿ ಯೂನಿಯನ್ ಸಿ ನೋಡ್ಬೇಕಂದ್ರೆ ಬಿ ಮತ್ತು ಏರಿಯಾ ಸಿ ಏರಿಯಾ ಎರಡು ಕೂಡಿಸಿ ನಾವು ಕನ್ಸಿಡರ್ ಮಾಡೋದು ಬಿ ಯೂನಿಯನ್ ಸಿ ಆಗಿರುತ್ತೆ. ಇನ್ನು ಎ ಇಂಟರ್ಸೆಕ್ಷನ್ ಸಿ ತೊಗೊಂಡ್ರೆ ಎ ಮತ್ತು ಬಿ ಅಲ್ಲಿರುವಂಥದ್ದು ನೋಡಿ, ಇದಿಷ್ಟೇ ಏರಿಯಾಗೆ ನಾವು ಏನಂತ ಕರಿತೀವಿ, ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಇದು ನೋಡಿ 3 ರಿಸಲ್ಟ್ಸ್ ಇದೆ, ಬಿ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಎ. ಇದು ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ನಿಮಗೆ ಟೈಮ್ ತಗೊಳುತ್ತೆ. ಬಿ ಯೂನಿಯನ್ ಸಿ ಅಂದರೆ ಇಲ್ಲಿದೆ, ಎ ಇಂಟರ್ಸೆಕ್ಷನ್ ಅಂತ ತಗೋಬೇಕು. ಇವಾಗ ಈ ಸೆಟ್ ಜೊತೆ ಎ ಒಂದು ನಾವು ಇಲ್ಲಿ ಎ ಸೆಟ್ ಇದೆ, ಇದು ಬಿ ಯೂನಿಯನ್, ಇವೆರಡರಲ್ಲಿ ಕಾಮನ್ ಆಗುವಂಥದ್ದು ಏರಿಯಾ ಯಾವುದು, ಇಲ್ಲಿ ಬರುತ್ತಲ್ಲ ಈ ಏರಿಯಾ ನೋಡಿ, ಇಲ್ಲದೆ ಎರಡು ಸೆಟ್ಟಲ್ಲಿ ಬರ್ತಾ ಇದೆ ಅಲ್ವಾ, ಎ ಅಲ್ಲಿನೂ ಇದೆ ಬಿ ಯೂನಿಯನ್ ಸಿ ಅಲ್ಲೂ ಇದೆ, ಹಾಗಾಗಿ ಇದನ್ನ ನಾವು ಮಾರ್ಕ್ ಮಾಡಬೇಕು. ಇನ್ನು ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಸಿ ಅಂದರೆ ಆಯ್ತು, ನಿಮ್ಗೆ ಗೊತ್ತಾಯ್ತು, ಇದು ಸಿಂಪಲ್ ಇದೆ. ಹಾಗೆ ನೆಕ್ಸ್ಟ್ ಒನ್ನು ಅಗೇನ್ ನೋಡಿ, ಇವೆರಡು ರಿಸಲ್ಟ್ಸ್ಗೆ ಸೇಮ್ ಆಗುತ್ತೆ. ಯಾಕೆ ಸೇಮ್ ಆಗುತ್ತೆ ಅಂದರೆ ಇವಾಗಲೇ ನಾನು ನಿಮ್ಗೆ ಹೇಳಿದೆ, ಡಿಸ್ಟ್ರಿಬ್ಯೂಟಿವ್ ಲಾನೇ ಇದೆ ಇದು. ಸೊ ಆನ್ಸರ್ ಇದು ಈಕ್ವಲ್ಸ್ ಟು ಇದು ಆನ್ಸರ್ ಬರಲೇಬೇಕಲ್ವಾ. ಸೊ ವೆನ್ ಡಯಾಗ್ರಾಮ್ ಕೂಡ ಸೇಮ್ ಆಗಿ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಸ್ಟೂಡೆಂಟ್ಸ್, ಡಿಫರೆನ್ಸ್ ಆಫ್ ಅ ಸೆಟ್ ಅಂತ ಹೇಳಿ. ಇದು ಲಾಸ್ಟ್ ಕಾನ್ಸೆಪ್ಟು ಈ ಒಂದು ಎಕ್ಸಸೈಸಲ್ಲಿ ಬರೋಕ್ಕಿಂತ ಮುಂಚೆ ಇಂಟ್ರೊಡಕ್ಷನಲ್ಲಿ. ಡಿಫರೆನ್ಸ್ ಆಫ್ ಅ 2 ಸೆಟ್ಸ್, ಡಿಫ್ರೆನ್ಸ್ನ ಯಾವ ಥರ ಮಾಡಬೇಕಂದ್ರೆ ಎ ಮೈನಸ್ ಬಿ, ಬಹಳ ಸಿಂಪಲ್ ಇದೆ. ಎ ಮೈನಸ್ ಬಿ ದ ಅರ್ಥ ಮೊದಲಿಗೆ ತಿಳ್ಕೊಳ್ಳಿ. ದ ಎಲಿಮೆಂಟ್ ನೀವು ಏನು ಬರಿತಾ ಇದ್ದಲ್ಲ ಅದು ಎ ಅಲ್ಲಿ ಇರಬೇಕು, ಬಟ್ ನಾಟ್ ಇನ್ ಬಿ. ಎ ಬಟ್ ನಾಟ್ ಇನ್ ಬಿ ಅಂತ ಹೇಳ್ತಾರೆ. ನೀವು ಬರೆಯುವಂಥ ಎಲಿಮೆಂಟ್ಸ್ಗಳು ಎ ಅಲ್ಲಿ ಇರಬೇಕು, ಬಟ್ ಬಿ ಅಲ್ಲಿ ಇರಬಾರ್ದು. ಅದಕ್ಕೆ ನಾನು ಸೆಟ್ ಬಿಲ್ಡ್ ಫಾರ್ಮುಲಾಗೆ ಯಾವ ಥರ ಎಕ್ಸ್ ಇಸ್ ದ್ಯಾಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಬಿ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಎ ಮೈನಸ್ ಬಿ. ಯಾವ ಥರ ಸರ್, ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ನೋಡಿ, ಎಕ್ಸಾಂಪಲ್ ನಾನು ತಗೊಂಡೆ 1 2 3 4 ಇದೆ. ಅಗೇನ್ ಬಿ ಅಲ್ಲಿ ಏನಿದೆಪ್ಪ ಅಂದರೆ 3 6 9 12 ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಏನು ಮಾಡಬೇಕಾಗಿರೋದು, ಎ ಮೈನಸ್ ಬಿ ಫೈಂಡ್ ಮಾಡಬೇಕು. ಎ ಮೈನಸ್ ಬಿ ಅಂದರೆ ಎ ಬಟ್ ನಾಟ್ ಬಿ, ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬಾರ್ದು. ಇವಾಗ ನೋಡಿ 1 ಅನ್ನೋದು ಎ ಅಲ್ಲಿದೆ, ಬಿ ಅಲ್ಲಿದೆನಾ ಇಲ್ಲ ಅಂದರೆ ಅದನ್ನು ಇಲ್ಲಿ ಬರೀರಿ. ನೆಕ್ಸ್ಟ್ 2 ಅನ್ನೋದು ಎ ಅಲ್ಲಿದೆ, ಬಿ ಅಲ್ಲಿದೆನಾ ಇಲ್ಲ ಅಂತಂದರೆ ಅದನ್ನು ಬರೀರಿ. ಓಕೆನಾ. ಅಗೇನ್ 3 ಅನ್ನೋದೇನಾಗಿದೆ, ಎ ಅಲ್ಲಿನೂ ಇದೆ ಬಿ ಅಲ್ಲಿನೂ ಇದೆ, ಅಂದರೆ ಅದನ್ನು ಬರೆಯೋ ಹಾಗಿಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ. ಎಸ್. ಇನ್ನು ನೆಕ್ಸ್ಟು 4 ಅನ್ನೋದು ಎ ಅಲ್ಲಿದೆ ಬಿ ಅಲ್ಲಿದೆನಾ ಇಲ್ಲ ಅಂದರೆ ಅದನ್ನು ಬರೀರಿ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಎ ಮೈನಸ್ ಬಿ, ಎ ಬಟ್ ನಾಟ್ ಬಿ ಅಂತಂದರೆ. ಇವಾಗ ನೋಡಿ ಸ್ಟೂಡೆಂಟ್ಸ್, 4 ಅನ್ನೋದು ಬಿಲಾಂಗ್ಸ್ ಟು ಎ ಆಗಿದೆ, ಬಟ್ 4 ಅನ್ನೋದು ನಾಟ್ ಬಿಲಾಂಗ್ಸ್ ಟು ಬಿ ಆಗಿದೆ, ಬಿ ಅಲ್ಲಿ ಇಲ್ಲ ಅದು. ಬಟ್ 3 ತೊಗೊಂಡ್ರೆ ಎರಡರಲ್ಲಿ ಬರ್ತಾ ಇತ್ತು, ಕಾಮನ್ ಎಲಿಮೆಂಟ್ಸ್ನ ಬರೆಯೋದಿಲ್ಲ. ಹಾಗೇನು ಮತ್ತೆ ಫಸ್ಟ್ ಸೆಟ್ಟೇ ಇಂಪಾರ್ಟೆಂಟು, ಫಸ್ಟ್ ಸೆಟ್ನೇ ಅಬ್ಸರ್ವ್ ಮಾಡಬೇಕು. ಇದೇ ಕ್ವಶನ್ ನಾನೇನಾದರೂ ಬಿ ಮೈನಸ್ ಎ ಬರದೆ ಅಂತ ಅನ್ಕೊಳ್ಳಿ, ಆಗೇನಾಗುತ್ತೆ ರಿವರ್ಸಿಂಗ್. ಫಸ್ಟ್ 3 ತೊಗೊಂತೀರಾ, 3 ಇದರಲ್ಲಿ ಇದೆ ಅಂದರೆ ಬಿಡಬೇಕು. ನೆಕ್ಸ್ಟ್ ಏನು ಸ್ಟಾರ್ಟ್ ಮಾಡಬೇಕು, 6 ಬರೀತೀರಾ, 9 ಬರೀತೀರಾ, 12 ಬರೀತೀರಾ. ಯಾಕಂದರೆ ಇವ್ಯಾವು ಎ ಅಲ್ಲಿ ಇಲ್ಲ. ಅಂದರೆ ಫಸ್ಟ್ ಯಾವ್ದು ಬರೀತಾರೆ ನೋಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಈ ಡೆಫಿನೇಷನಲ್ಲಿ ಇರುವಂಥದ್ದು. ಸೊ ಏನಿದೆ ನೋಡಿ ಡೆಫಿನೇಷನಲ್ಲಿ, ದ ಡಿಫರೆನ್ಸ್ ಆಫ್ ದ ಸೆಟ್ ಎ ಆ್ಯಂಡ್ ಬಿ, ದಿಸ್ ಈಸ್ ದ ಆರ್ಡರ್ ಆಫ್ ದ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಬಿಲಾಂಗ್ಸ್ ಟು ಎ, ಬಟ್ ನಾಟ್ ಬಿ ಅಂತ ಹೇಳ್ತಾರೆ. ಎ ಅಲ್ಲಿ ಇರಬೇಕು ಮತ್ತು ಬಿ ಅಲ್ಲಿ ಇರಬೇಕು. ಅದನ್ನ ಸಿಂಬಾಲಿಕಲಿ ನಾವು ಎ ಮೈನಸ್ ಬಿ ಅಂತ ಕರಿತೀವಿ. ಓಕೆ.